ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಉಗ್ರ ಮಂಜು ವರ್ಸಸ್ ಮೋಕ್ಷಿತಾ, ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಜೊತೆಗೆ ಯುವರಾಣಿ ಮಧ್ಯೆ ತುಂಬ ಒಂದು ಕಿತ್ತಾಟ ನಡೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜನ ಒಂದು ಏನು ಅಧಿಕಾರ ಇತ್ತು ಅದು ಮೇ ಬಿ ಯುವರಾಣಿಯಾದಂಥ ಮೋಕ್ಷಿತಾ ಪಾಲ್ ಆಗಿರ್ಬೋದು. ಸೊ ಅದು ಹಸ್ತಾಂತರವಾಗಿದೆ ಅಂತ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಅಲ್ಲಿ ಮೋಕ್ಷಿತಾ ಅವ್ರನ್ನ ಆಜ್ಞೆಯ ಮೇರೆಗೆ ನಡೆದುಕೊಳ್ಳುವ ಒಂದು ಅಲ್ಲಿ ಆಜ್ಞೆ ಕೂಡ ಮಾಡ್ತಿದ್ದಾರೆ. ಅದು ಮತ್ತು ಸುರೇಶ್ ಅವರು ಅಲ್ಲಿ ಒಂದು ರೀತಿಯಲ್ಲಿ ಸಲಹೆಗಾರರಾಗಿ ಮೋಕ್ಷಿತಾ ಅವರಿಗೆ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಸುರೇಶ್ ಅವರು ಅಲ್ಲಿ ಆ ಒಂದು ಆಜ್ಞೆ ಏನು ಕೊಡ್ತಿದ್ದಾರೆ ಮೋಕ್ಷಿತಾ ಅವರು, ಸೊ ಅದನ್ನು ಪಾಲಿಸಿ ಅಂತ ಅಲ್ಲಿ ಪ್ರಜೆಗಳಿಗಾದಂಥವ್ರಿಗೆ ಹೇಳ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಯುವರಾಣಿ ಒಂದೇನು ಆಜ್ಞೆ ಕೊಟ್ಟಿದ್ದಾರೆ. ಸೊ ಯುವರಾಣಿ ಕಂಡಲ್ಲಿ ಒಂದು ನಮಸ್ಕರಿಸಬೇಕು ಅಂತ ಗೌತಮಿ ಅವರಿಗೆ ಹೋಗಿ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಗೌತಮಿ ಹೇಳುವಂಥದ್ದು ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಉತ್ತರಗಳನ್ನ ಕೊಡ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು ಅಲ್ಲಿ ಮಾತುಗಳು ಬರ್ತಿದೆ, ಅಲ್ಲಿ ಯಾರು ಅಂತ ಅಲ್ಲಿ ತಲೆ ತಗ್ಗಿಸ್ಬೇಕು, ಗೌತಮಿ ನಾನೇನಾದರೂ ತಲೆ ತಗ್ಗಿಸಿದ್ರೆ ನಾವು ಒಪ್ಕೊಂಡಿರೋ ರೀತಿಯಲ್ಲಿ ಅಂತ ಒಂದು ಪದ ಬಳಸ್ತಾರೆ. ಬಟ್ ಇವೆರಡೂ ಕೂಡ ಆಗೋದಿಲ್ಲ ಅನ್ನೋದು ಮತ್ತು ಯಾರು ಅಂತ ತಲೆ ಬಗ್ಗಿಸಲಿ ಅನ್ನೋದು ಏನು ಎರಡು ಫುಟೇಜ್ ಹಾಕಿದ್ದಾರೆ ಅಲ್ಲಿ. ಬಟ್ ಎರಡೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಟೈಮಲ್ಲಿ ಆಗಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಆಗೋದಿಲ್ಲ ಅನ್ನೋವಂಥದ್ದು ಸುರೇಶ್ ಎದುರುಗಡೆ ಹೇಳ್ತಿದ್ದಾರೆ. ಆ್ಯಂಡ್ ಯಾಕೆ ತಲೆ ತಗ್ಗಿಸ್ಬೇಕು, ಯಾಕು ಅಂತ ತಲೆ ತಗ್ಗಿಸ್ಬೇಕು, ಜೊತೆಗೆ ತಲೆ ತಗ್ಗಿಸಿದ್ರೆ ನಾವು ಒಪ್ಕೊಂಡ್ವಿ ಅನ್ನೋ ಒಂದು ವಿಚಾರ ಏನಿದೆ. ಸೊ ಅದು ಅಲ್ಲಿ ಮಂಜು ಅವರ ಎದುರುಗಡೆಗೆ ಕ್ಯಾಪ್ಟನ್ ರೂಮಲ್ಲಿ ಹೇಳಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ಮರ್ಜ್ ಮಾಡಿ ಹಾಕಿದ್ದಾರೆ ಬಿಗ್ ಬಾಸ್ ಈ ಪ್ರೋಮೋ ಕಟ್ ಮಾಡೋ ಟೈಮಲ್ಲಿ. ಆ್ಯಂಡ್ ಅದಾದಮೇಲೆ ಅಲ್ಲಿ ಮಂಜು ಆ್ಯಂಡ್ ಯಾರು ನಮ್ಮ ಮೋಕ್ಷಿತಾ ಅವ್ರ ಮಧ್ಯೆ ಕಿದ್ದಾಟ ನಡೆಯುತ್ತೆ. ಮುಖಕ್ಕೆ ಬಣ್ಣ ಹಚ್ಕೊಂಡು ನಾಲಿಗೆಗೆ ಒಂದು ರೀತಿಯಲ್ಲಿ ಅನ್ನೋ ಒಂದು ಪದಗಳು ಮೋಕ್ಷಿತಾ ಕಡೆಯಿಂದ ಬರುತ್ತೆ. ಆ್ಯಂಡ್ ಇಲ್ಲಿ ಮಂಜುವಿಂದ ಬರುವಂಥದ್ದು ನಾಲಿಗೆಗೆ ಒಂದು ರೀತಿಯಲ್ಲಿ ಬಣ್ಣ ಹಚ್ಕೊಂಡು ನರಿ ಕಣ್ಣು ಹಾಕಿದ್ರೆ ಗೊತ್ತಾಗಲ್ವ ಅಂದ್ಕೊಂಡಿದ್ದೀರಾ, ಹಾಗೆ ಹೀಗೆ ಕೊಟ್ಟಿರುವಂಥ ಭಿಕ್ಷೆ ಹಾಗೆ ಹೀಗೆ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಕೊಟ್ಟಿರುವಂಥ ಭಿಕ್ಷೆನೋ ಅಥವಾ ಬಿಗ್ ಬಾಸ್ ಅವರು ಆ ಒಂದು ಏನು ಅಧಿಕಾರ ಇದೆ ಮಂಜುವಿಂದ ಮೋಕ್ಷಿತಾಗೆ ಅಂದರೆ ಹಸ್ತಾಂತರ ಮಾಡಿದ್ರು ಏನು ಅಂತ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ. ಆ್ಯಂಡ್ ಇಲ್ಲಿ ಅವರವರ ಯೋಗ್ಯತೆ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಹೊಟ್ಕೊತಿದ್ದಾವೆ. ಆ್ಯಂಡ್ ಆ ರೀತಿಯ ಮಾತುಗಳು ಕೇಳಿಬರ್ತಿದೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಮಂಜು ಆ್ಯಂಡ್ ಮೋಕ್ಷಿತಾ ಮಧ್ಯೆ ಒಂದು ರೀತಿಯಲ್ಲಿ ಕಿತ್ತಾಟ ನಡೀತಾ ಇದೆ. ಸೊ ಅದು ಪರ್ಸ್ನಲ್ಲಾಗೂ ಕೂಡ ಹೋಗ್ತಾ ಇದೆ. ಅದು ನೋಡಬೇಕು ಏನು ಎತ್ತ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಯುವರಾಣಿ ಕಂಡಲ್ಲಿ ನಮಸ್ಕರಿಸಬೇಕು ಅಂತ ಓನ್ಲಿ ಗೌತಮಿಗೆ ಮಾತ್ರ ಹೇಳಿದ್ರ ಅಥವಾ ಇಡೀ ಮನೆಗೆ ಹೇಳಿದ್ರೆ ಅನ್ನೋದು ನೋಡಬೇಕಾಗುತ್ತೆ. ಇಡೀ ಮನೆಗೆ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಸಮಾನತೆ ಅನ್ನೋ ರೀತಿಯಲ್ಲಿ ನಡೆಯುತ್ತೆ. ಬಟ್ ಓನ್ಲಿ ಗೌತಮಿಗೆ ಹೇಳಿದ್ರು ಅಂತಂದರೆ ಇದು ಮೋಕ್ಷಿತಾ ಎಲ್ಲೋ ತಮ್ಮ ಒಂದು ವೈಯಕ್ತಿಕ ದ್ವೇಷನ ಇಲ್ಲಿ ಕಾರ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಒಂದು ವೈಯಕ್ತಿಕವಾಗಿ ಮಾತಾಡಿದ್ರು ಕೂಡ ಇಲ್ಲಿ ಕ್ಲಿಯರಾಗಿ ವೈಯಕ್ತಿಕ ಬಂದೇ ಬರುತ್ತೆ. ಬಿಕಾಸ್ ಆಫ್ ಈ 3 ಜನ ಒಟ್ಟಿಗೆ ಇದ್ದರು ಮೊದಲು. ಬಟ್ ಇವಾಗ ಒಂದು ರೀತಿಯಲ್ಲಿ ಮೋಕ್ಷಿತಾ ಆ ಒಂದು ತಂಡದಿಂದ ಏನು ಹೊರಗಡೆ ಬಂದಿದ್ದಾರೆ, ಅದಕ್ಕೆ ಕಾರಣ ಮುಖ್ಯವಾದದ್ದು ಇವರೇನೆ, ಯಾರು ಮಂಜು ಅವರ ಕೆಲವೊಂದು ಹೇಳಿಕೆಗಳು, ಕೆಲವೊಂದು ಸ್ಟ್ರಾಟಜಿಗಳು ಅದು ಮೋಕ್ಷಿತಾಗಿ ಇಷ್ಟ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದ ಮೇಲೆ ಸುಮ್ಮನೆ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಮೋಕ್ಷಿತಾ ಏನು ಮಾಡಿದ್ರು, ಅದನ್ನೇ ಒಂದು ರೀತಿಯಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದು ನಾಮಿನೇಷನ್ ಹೇಳಿದ್ರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಪರ್ಧಿಗಳಿಗೆ ಹೋಗಿ ಹೇಳುವಂಥದ್ದು, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದ್ರ ಜೊತೆಗಿರ್ತಾರೆ. ಆ್ಯಂಡ್ ಈ ಕೆಲವು ಒಂದು ವಿಚಾರಗಳಲ್ಲಿ ಹೇಳ್ಕೊಳ್ಳೋ ಟೈಮಲ್ಲಿ ಅದರಲ್ಲಿ ಗೌತಮಿನೂ ಕೂಡ ಹೇಳ್ಕೊತಂದ್ರು. ಗೌತಮಿ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ, ಮಂಜು ಅವ್ರನ್ನ ಹಾಗೆ ಹೀಗೆ ಪಾಸಿಟಿವಿಟಿ ಅಂತಾರೆ, ಪಾಸಿಟಿವಿಟಿ ಏನೂ ಇಲ್ಲ, ಹಾಗೆ ಈ ಥರದ ವಿಷಯಗಳು ಬೇಕಿರಲಿಲ್ಲ ನನ್ನ ಪ್ರಕಾರ. ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗ ಇದೇ 3 ಜನ ಸೇರಿಕೊಂಡು ಇದೇ ಮೋಕ್ಷಿತಾ ಅವರು ಹೋಗಿ ವಿಕ್ರಮ್ಗೆ ಬೈದರು. ಹನುಮಂತ ಹಿಂಗೇನೋ ಹತ್ತಿರ ಹೋಗ್ತಿದ್ರೆ ಬರಬೇಡ ಹೋಗು ಹನುಮಂತ ಅನ್ನೋ ಕೆಲವೊಂದು ಮಾತುಗಳು, ಆವೇಶಕ್ಕೊಳಗಾಗಿ ಈ ಥರದ ಡಿಸಿಷನ್ಗಳನ್ನ ಮೋಕ್ಷಿತಾ ಅವರು ಅವಾಗವಾಗ ತೊಗೊತಾ ಇರ್ತಾರೆ. ಆ್ಯಂಡ್ ಮ್ಯಾನಿಪ್ಯುಲೇಟ್ ಆಗ್ತಿರ್ತಾರೆ. ಇವರು ಬೇರೆ ವಿಚಾರಗಳನ್ನ ಇಟ್ಕೊಂಡೇ ಒಂದು ರೀತಿಯಲ್ಲಿ ಎನ್ಕೇಶ್ ಮಾಡ್ಕೊತಿದ್ದಾರೆ. ಬಿಟ್ಟರೆ ಸ್ವಂತದ್ದು ಅನ್ನೋದು ಏನಿದೆ ಅವ್ರಿಗೆ ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ರೀತಿಯಲ್ಲಿ ಪ್ಲೇ ಮಾಡ್ತಿದ್ದಾರೆ. ನಮಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನೋ ಒಂದು ವಿಚಾರಗಳನ್ನೇ ಮಾತಾಡ್ತಿದ್ದಾರೆ. ಬಿಟ್ಟರೆ ತನ್ನದ್ದು ಏನು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಬಿಚ್ಕೊಟ್ಟಿಲ್ಲ. ಆ್ಯಂಡ್ ಬೇರೆ ವಿಚಾರಗಳನ್ನ ಅಲ್ಲಿ ತೊಗೊಂಡೋಗಿ ಎಲ್ಲ ಹಾಕುವಂಥದ್ದು, ಇಲ್ಲಿಂದ ತೊಗೊಂಡು ಇಲ್ಲಿ ಬರುವಂಥದ್ದು ಇದೇ ಮಾತಾಡ್ತಿದ್ದಾರೆ. ಅದನ್ನೇ ಹೇಳ್ತಾರೆ ಅವರು. ಬೇರೆಯವ್ರು ಬಂದ್ಬಿಟ್ಟು ನನಗೆ ಅವ್ರ ಜೊತೆಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಅವ್ರ ವಿಷಯನ ನನ್ನ ಹತ್ರ ಹೇಳಿದ್ರು ಅಂತ ಸುರೇಶ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ. ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಬೇಗ ಅಂದರೆ ಈ ಮ್ಯಾನಿಪ್ಯುಲೇಟ್ ಆಗ್ತಾರೆ ಮೋಕ್ಷಿತಾ ಅವರು. ಸೊ ಆ್ಯಂಡ್ ಅವರ ಒಂದು ಇಂಡಿವಿಜುವಲ್ ಗೇಮ್ನ ಅವರ ಒಂದು ಕಾಲ ಮೇಲೇ ನಿಂತ್ಕೊಂಡು ಅವ್ರು ಆಡೋದ್ರೇ ಬೆಟರು. ಬೇರೆಯವ್ರಿಗೆ ಬ್ಲೇಮ್ ಮಾಡ್ಕೊಂಡಾದರೆ ಅದು ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿರೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಅದು ಕ್ಲಿಯರಾಗಿ ಕೂಡ ಗೊತ್ತಾಗ್ತಿದೆ. ಆ್ಯಂಡ್ ಬಟ್ ಈ ಒಂದು ಏನು ಟಾಸ್ಕ್ ಇದೆ ಆ ಟಾಸ್ಕ್ ರೀತಿಯಲ್ಲೇ ತೊಗೊಂಡು ಹೋದರೆ ಉತ್ತಮ. ಅದನ್ನು ವೈಯಕ್ತಿಕವಾಗಿ ತೊಗೊಂಡ್ರೆ ಟಾಸ್ಕ್ ಹಾಳಾಗಿ ಹೋಗುತ್ತೆ. ನನ್ನ ಪ್ರಕಾರ ಈ ಒಂದು ಟಾಸ್ಕಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ಕರೆಕ್ಟಾಗಿ ಮಾಡ್ತಿರೋವಂಥದ್ದು ಸುರೇಶ್ ಒಬ್ಬನೇ. ಬಿಕಾಸ್ ಆಫ್ ಅದು ಮಹಾರಾಜ ಆದರೂ ಆಗಿರ್ಬೋದು, ಯುವರಾಣಿ ಆದರೂ ಆಗಿರ್ಬೋದು. ಸೊ ಅದು ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಅವನು ಕರೆಕ್ಟಾಗಿದ್ದಾನೆ, ಸಲಹೆಗಾರನಾಗಿ ಅಥವಾ ಒಂದು ರೀತಿಯಲ್ಲಿ ಸೇವಕ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮೇ ಬಿ ಅವನೇನಾದರೂ ಇದೇ ವಾರದಲ್ಲಿ ಕರೆಕ್ಟಾಗಿ ಅವನ ಒಂದು ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸಿದ್ದೆ ಆದರೆ ಅವನಿಗೆ ಖಂಡಿತವಾಗಲೂ ಮುಂದಿನ ವಾರ ಕಿಚ್ಚನ ಒಂದು ಚಪ್ಪಾಳೆ ಅವನಿಗೆ ಬರುತ್ತೆ. ನಾನು ಹೇಳೋವಂಥದ್ದು ಟಾಸ್ಕ್ ಅಂತ ನಡೆದಾದಮೇಲೆ ಅಲ್ಲಿ ಏನು ಒಂದು ನಿಮಗೆ ಪಾತ್ರ ಕೊಟ್ಟಿದ್ದಾರೆ ಅದನ್ನು ಪಾತ್ರನ
ನಿಯತ್ತಾಗಿ ನಿಭಾಯಿಸಬೇಕು. ಅದು ರಾಜ ಆದರೂ ಆಗಿರ್ಬೋದು, ಪ್ರಜೆಗಳಾದರೂ ಆಗಿರ್ಬೋದು. ರಾಜ ಆದವನು ಪರ್ಸ್ನಲಾಗಿ ಏನಾದರೂ ಅವನ ಒಂದು ಅಜೆಂಡಾ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಅವನ ಏನು ಪಾತ್ರ ಕೊಟ್ಟಿದ್ದಾರೆ ಅದು ಬಿದ್ದೋಗುತ್ತೆ. ಸೊ ಅದನ್ನು ಪರ್ಸ್ನಲಾಗಿ ತೊಗೊಬಾರ್ದು. ಅವನು ಎಲ್ಲರೂ ಸಮಾನತೆಯಾಗಿ ಏನು ನೋಡಬೇಕು ಅಂತ ಕೊಟ್ಟಿದ್ದು ಅದು ನೋಡಬೇಕು. ಆ್ಯಂಡ್ ಫಸ್ಟ್ ಟಾಸ್ಕಲ್ಲಿ ಕೊಟ್ಟಿದ್ದಂಥದ್ದು ಮಂಜುಗೆ ಕೊಂಚ ಕಪಟಿ, ಕೊಂಚ ಒರಟ, ಕೊಂಚ ನಿಷ್ಠುರ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟು ಅದ್ರ ರೀತಿಯಲ್ಲಿ ಅವನು ಬಿಹೇವ್ ಮಾಡ್ತಿದ್ದ ಕೆಲವು ಟೈಮಲ್ಲಿ. ಸೊ ಆ ರೀತಿಯ ಒಂದು ಟಾಸ್ಕ್ ನಡೆಯುವಂಥದ್ದು. ಸೊ ಇಲ್ಲಿ ಮೇ ಬಿ ಎಲ್ಲೋ ಕೆಲವು ಕಡೆಗೆ ಪರ್ಸ್ನಲಾಗಿ ಕೂಡ ಹೋಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡಬೇಕು, ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನಿಸುತ್ತೆ ಈ ಮೋಕ್ಷಿತಾ, ಗೌತಮಿ ಆ್ಯಂಡ್ ಮಂಜು ಅವರ ಒಂದು ಈ ಟ್ರಯಾಂಗಲ್ ಕಿತ್ತಾಟ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾರು ಸರಿ ಯಾರು ತಪ್ಪು ಅನ್ನೋದು ಕೂಡ ಇಲ್ಲಿವರೆಗೂ ನೀವು ನೋಡಿರ್ತೀರಾ. ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.